ಸೊ ಈ ಮನೆನ ಹೇಗೆ ಕಟ್ಸಿದ್ದಾರೆ ನೋಡಿ, 6 ಪಿಲ್ಲರ್ ಇದೆ. 6 ಪಿಲ್ಲರ್ ಮೇಲೆ ಈ ಮನೆ ಇದೆ. ಸೊ ಇಲ್ಲಿ 1.5 ಫೀಟು ಅಥವಾ 2 ಫೀಟ್ ಹೈಟಲ್ಲಿ ಮನೆ ಕಟ್ಟಿದ್ದಾರೆ. ಈ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಕೆಳಗಡೆ ಒಂಥರ ಸ್ವಲ್ಪ ಸ್ಪೇಸು, ಲ್ಯಾಂಡ್ಗೂ ಮತ್ತು ಮನೆಗೆ ಸ್ವಲ್ಪ ಸ್ಪೇಸ್ ಇದೆ. ಪ್ರಾಬಬ್ಲಿ ಮಾಯ್ಶ್ಚರೈಸೇಷನ್ ಎಫೆಕ್ಟ್ ಆಗಬಾರ್ದು ಅಂತನೋ ಅಥವಾ ಕೋಲ್ಡ್ ಎಫೆಕ್ಟ್ ಆಗಬಾರ್ದು ಅಂತನೋ ಕಾನ್ಸೆಪ್ಟ್ ಏನೂ ನನಗೆ ಗೊತ್ತಿಲ್ಲ. ಬಟ್ ಇನ್ ಕೇಸ್ ನಿಮ್ಗೇನಾದರೂ ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತಗೊಳ್ಳಿ ಎಲ್ಲರೂ. ಅಯ್ಯೋ ಗಲಾಟೆ ಮಾಡಬೇಡ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿವರೆಗೂ ನಾನು ವಿಡಿಯೋನ ನೋಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ನಂದು ಆಲ್ರೆಡಿ 4 ಎಪಿಸೋಡ್ ಮಾಡಿದ್ದೀನಿ. ಇದು 5ನೇ ಎಪಿಸೋಡು. ನಿಮ್ಮೆಲ್ಲರದ್ದು ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಇದರಲ್ಲಿ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಇಂಪ್ರೂವ್ ಮಾಡೋದ್ರಲ್ಲಾಗಲಿ, ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ, ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅದನ್ನು ತಿದ್ದೋದ್ರಲ್ಲಾಗಲಿ ನೀವು ನಾನು ಗುರುಸ್ಥಾನದಲ್ಲಿ ಇದ್ದು ಹೇಳ್ದಂಗೆ ಅನಿಸುತ್ತೆ. ಸೊ ಇವಾಗ ನಾನು ಆಲ್ರೆಡಿ 4 ಎಪಿಸೋಡ್ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆದರಲ್ಲಿ ನಾನು ರಾತ್ರಿ ಸ್ಟೇ ಮಾಡೋವರೆಗೂ ಹೇಳಿದ್ದೆ. ಸೊ ರಾತ್ರಿ ಸ್ಟೇ ಆದಮೇಲೆ ಏನು ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಮತ್ತೊಮ್ಮೆ ಹೇಳ್ತಾ, ನನ್ನ ಈ ಫಾರೆಸ್ಟ್ರಿ ರಿಟ್ರೋಟ್ ಎಕ್ಸ್ಪೀರಿಯನ್ಸ್ ಎಪಿಸೋಡ್ 5 ಇದು ಫೈನಲ್ ಎಪಿಸೋಡು. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋವಂಥ ಸಮಯ. ಸೊ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಲೈಫ್, ಅದೇ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಮತ್ತೆ ಹೊರಡೋ ಟೈಮು. ಸೊ ನಾನು ನಡ್ಕೊಂಡು ಇವಾಗ ಕೆಫೆಟೇರಿಯಾಗೆ ಮತ್ತೆ ಬಂದೆ. ಸೊ ನೀವು ಆಲ್ರೆಡಿ ಫೆಮಿಲಿಯರ್ ಆಗಿದ್ದೀರಾ ಈ ಪ್ಲೇಸಸ್ ಬಗ್ಗೆ ಎಲ್ಲ. ಸೊ ಆಲ್ರೆಡಿ ನಾನು ಹಳೆ ವೀಡಿಯೋಸ್ ನೋಡಿದರೆ ಖಂಡಿತ ನೀವು ಫೆಮಿಲಿಯರ್ ಆಗಿರ್ತೀರ. ಇದೇ ಕೆಫೆಟೇರಿಯಾ. ನಾವಿವಾಗ ಕೆಫೆಟೇರಿಯಾ ಹತ್ರ ಹೋಗಿ ನಮ್ಗೆ ಆಲ್ರೆಡಿ ಎಲ್ಲ ಸೆಟಪ್ ಮಾಡಿ ಇಟ್ಟಿದ್ದಾರೆ. ಸೊ ಇದೆ ನೋಡಿ, ಹಿಂಗೆಲ್ಲ ಟೇಬಲ್ ರೆಡಿ ಉಂಡು. ಇತ್ತು ಬ್ರೇಕ್ಫಾಸ್ಟ್ ಕಂದ್ಕೊರ್ಪೆ ದಾದುಂಡು ತುಕ ಬ್ರೇಕ್ಫಾಸ್ಟಿಗೆ. ನಮಸ್ಕಾರ 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 ಅಮ್ಮಮ್ಮ. ನನಗೆ ಗೊತ್ತುಂಟಾ, ನಾನು ಕುಕ್ಕು. ನಾನು ಇವರ ನನ್ನ ಕೊಕ್ಕು. ದೆಹಲಿ ಪಾರ್ಲಿಮೆಂಟ್ ಅಲ್ಲಿ ವೆರೈಟಿ ಪಾರ್ಟಿಗಳುಂಟಲ್ಲವೋ, ಹಾಗೆ ನಮ್ಮ ಅಡಿಗೆಯಲ್ಲೂ ವೆರೈಟಿ ಅಡಿಗೆಗಳುಂಟು ಮಾರಾಯರೇ. ಸೊ ಫಸ್ಟ್ ಐಟಮ್ ನಮಗೆ ಬಂದಿದ್ದು ವಾಟರ್ ಮಿಲನು. ನಿಮಗೆ ಗೊತ್ತಾ, ವಾಟರ್ ಮಿಲನ್ನ ಬ್ರೇಕ್ಫಾಸ್ಟಲ್ಲಿ ತಿನ್ನೋದ್ರಿಂದ 6 ಥರದ ಬೆನಿಫಿಟ್ಸ್ ಇದೆ ಅಂತ. ವಾಟರ್ ಮಿಲನು 90% ನೀರೇ ಇರೋದ್ರಿಂದ ಇದು ನಮ್ಮನ್ನ ಹೈಡ್ರೇಟ್ ಆಗಿರುತ್ತೆ. ಹೈಡ್ರೇಟ್ ಇಡೋದ್ರಿಂದ ನಮಗೆ ಫೆಟಿಗ್ಯೂ, ಹೆಡ್ಡೇಕು ಆಗಲಿ ಒಳ್ಳೆ ನಿದ್ದೆ ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಲೈಟ್ ಫುಡ್ ಆಗಿರೋದ್ರಿಂದ ಬ್ಲಾಟಿಂಗ್ ಇಶ್ಯೂಸ್ಗೆ ಮತ್ತು ಈಸಿಲಿ ಡೈಜೆಸ್ಟ್ ಆಗೋದ್ರಿಂದ ಹೆಲ್ಪ್ ಆಗುತ್ತೆ. ಮತ್ತು ಇದು ಕ್ಯಾಲರೀಸ್ ತುಂಬ ಕಡಿಮೆ ಇರೋದ್ರಿಂದ ವೆಯ್ಟ್ ಕಂಟ್ರೋಲಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇದು ಇಮಿಡಿಯೇಟ್ ಒಂದು ಎನರ್ಜಿ ಬೂಸ್ಟರ್, ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಶುಗರ್ ಆಗಿರೋ ಗ್ಲೂಕೋಸ್ ಮತ್ತು ಫ್ಯಾಕ್ಟೋಸ್ ಇದೆ. ಹಾಗೆ ಇದರಲ್ಲಿ ನ್ಯೂಟ್ರಿಷನ್ಸ್ ಕಂಟೆಂಟ್ ಲೈಕ್ ಲ್ಯಾಕ್ಟೋಪೈನ್ ಆ್ಯಂಡ್ ಪೊಟ್ಯಾಷಿಯಮ್ ಇರೋದ್ರಿಂದ ಹಾರ್ಟ್ಗೆ ಮತ್ತು ಬ್ಲಡ್ ಪ್ರೆಷರ್ಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ವಿಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ನಮಗೆ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಐಟಮ್ ಇಡ್ಲಿ. ಮತ್ತು ಇಡ್ಲಿ ಬಗ್ಗೆ ನಾನೇನು ಹೇಳೋಂಗೇ ಇಲ್ಲ, ಬಿಕಾಸ್ ಒನ್ ಆಫ್ ದಿ ಟಾಪ್ ಹೆಲ್ತಿಯೆಸ್ಟ್ ಫುಡ್ಡಲ್ಲಿ ಇಡ್ಲಿ ಕೂಡ ಒಂದಾಗಿದೆ ಇನ್ ದಿ ವರ್ಲ್ಡು. ಇದರಲ್ಲೂ ಕೂಡ ನಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇಮಿಡಿಯೇಟ್ಲಿ ಒಂದು ಎನರ್ಜಿ ಅಂತ ಹೇಳ್ಬೋದು. ಒಂದ್ಸರಿ ನಾವು ಇಡ್ಲಿ ತಿಂದರೆ ಸಂಜೆವರೆಗೂ ನಾವು ಏನೂ ತಿಂದಿಲ್ಲ ಅಂದರೂ ನಾವು ಫುಲ್ ಎನರ್ಜೆಟಿಕ್ ಆಗಿರ್ತೀವಿ. ಮತ್ತು ಉರ್ದು ದಾಲ್ ಇರೋದ್ರಿಂದ ಅದರಲ್ಲಿ ಪ್ರೋಟೀನ್ ಇದೆ, ಮತ್ತು ಫ್ಯಾಟ್ ಕಡಿಮೆ ಇದೆ, ಕ್ಯಾಲರೀಸ್ ಕೂಡ ಇದೆ. ಹಾಗೆ ನ್ಯೂಟ್ರಿಷಸ್ ಫುಡ್ಡು, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ ಇದರಲ್ಲಿ, ಐರನ್ ಅಬ್ಸಾರ್ಪ್ಷನ್ ಇದೆ, ಮತ್ತು ಹಾರ್ಟ್ ಫ್ರೆಂಡ್ಲಿ, ಲೋ ಕೊಲೆಸ್ಟ್ರಾಲು, ಲೈಟ್ ಆ್ಯಂಡ್ ಹೆಲ್ತಿ. ಒಂದು ಹಾರ್ಟ್ ಪೇಷೆಂಟ್ಗೆ ಆಗಲಿ, ಒಂದು ಟೂತ್ ಪೇಷೆಂಟ್ ಅಂದರೆ ಹಲ್ಲು ನೋವು ಇದ್ದವನಿಗೂ ಇಡ್ಲಿ ಆರಾಮಾಗಿ ತಿನ್ಬೋದು. ಹಾಗೆ ಅದ್ರ ಜೊತೆ ನಮಗೆ ಸಿಕ್ಕಿದ್ದು ವಡೆ ಜೊತೆಗೆ ಸಾಂಬಾರು, ಚಟ್ನಿ ಕೊಟ್ಟರು. ಈ ಸಲ ನಂದು ಫುಡ್ ಬಗ್ಗೆ ಅಂತೂ ಏನೂ ಕಂಪ್ಲೇಂಟ್ ಇಲ್ಲ, ಬಿಕಾಸ್ ನೆನ್ನೆ ಎಲ್ಲ ನಂದು ಕಂಪ್ಲೇಂಟ್ ಇದ್ದಿದೆ ಫುಡ್ಡು. ಬಟ್ ಬ್ರೇಕ್ಫಾಸ್ಟಲ್ಲಿ ಎಲ್ಲ ಸಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಡ್ಲಿನೂ ಚೆನ್ನಾಗಿತ್ತು ಮತ್ತು ವಡೆನೂ ಕ್ರಿಸ್ಪಿ ಆಗಿತ್ತು. ನನ್ನ ವೈಫ್ ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಸೊ ಇಲ್ಲಿವರೆಗೂ ಬಂದಿದ್ದ ಫುಡ್ಡು ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಐಟಮ್ ನಮಗೆ ಬಂದಿದ್ದು ಬಂದು ಪೂರಿ.
ಈ ಸಲ ಮತ್ತೆ ನಾನು ಪೂರಿ ಆಯಿಲಿಯಾಗಿತ್ತು ಅಂತ ಏನು ಕಂಪ್ಲೇಂಟ್ ಮಾಡೋಕ್ಕೋಗಲ್ಲ, ಬಿಕಾಸ್ ಪೂರಿ ಆ್ಯಕ್ಚುಲಿ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಹಾಗೆ ನಮಗೆ ಬಂದಾಗ ಕೂಡ ಆವಾಗ ತಾನೇ ಬಿಸಿ ಮಾಡಿ ಬಿಸಿ ಬಿಸಿಯಾಗಿ ಪಫ್ಡಾಗಿ ಕೊಟ್ಟರು. ಸೊ ಅದು ಕೂಡ ನನಗೆ ಖುಷಿಯಾಯಿತು, ನನ್ನ ವೈಫಿಗೆ ಕೂಡ ಖುಷಿಯಾಯಿತು. ಸೊ ಹೌದು, ಪೂರಿನಲ್ಲಿ ಆಯಿಲ್ ಇದ್ದೇ ಇರುತ್ತೆ. ಬಟ್ ನಾವು ಯಾವಾಗಲೂ ಒಂದು ರೆಸ್ಟೋರೆಂಟ್ಗಾಗಲಿ ಒಂದು ರೆಸಾರ್ಟ್ಗೆ ನಾವು ಪ್ಲ್ಯಾನ್ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಮದು ಡೈಲಿ ರೋಟೀನ್ ಏನಿರುತ್ತಲ್ಲ, ನಮ್ಮದು ಡೈಲಿ ರೋಟೀನಲ್ಲಿ ಹೆಂಗಿರುತ್ತೆ, ಅದೇ ಮ್ಯಾನೇಜರು, ಅದೇ ಟೀಮ್ ಲೀಡು, ಅದೇ ಟೀಮ್ ಮೇಟ್ಸು, ಆ ಪೊಲಿಟಿಕ್ಸ್ ಆಫೀಸ್, ಇದರಿಂದೆಲ್ಲ ಹೊರಗಡೆ ಹೋಗ್ಬಿಡು ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಗಿರೋಣ, ಓಕೆ ಒಂದು ಒಳ್ಳೆ ನಿದ್ದೆ ಮಾಡೋಣ, ಒಂದು ಒಳ್ಳೆ ಕಡೆ ಊಟ ಮಾಡೋಣ, ಅದೇ ಮನಸ್ಥಿತಿಲಿ ನಾವು ಹೋಗೋದು. ರೆಸಾರ್ಟಲ್ಲಿ ಏನಂದರೆ ನಮಗೆ ಫುಡ್ಡು ಮತ್ತು ರೆಸ್ಟು ಎರಡೂ ಸಿಗುತ್ತೆ, ಮತ್ತು ಸ್ವಲ್ಪ ಒಂದು ಮೂಡ್ ಸ್ವಿಂಗ್ ಆಗಲಿ, ಅಂದರೆ ಒಂದು ಎನ್ವಿರಾನ್ಮೆಂಟೇ ಡಿಫ್ರೆಂಟಾಗಿರುತ್ತೆ. ರೆಗ್ಯುಲರಾಗಿ ನಮ್ಮದು ಮನೆ ಆಫೀಸ್ ನೋಡೋದಕ್ಕಿಂತ ಅಲ್ಲಿ ನೇಚರು ಒಂದು ಡಿಫ್ರೆಂಟ್ ಮನೆ. ಸೊ ಹಾಗಾಗಿ ನಮಗೆ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ನಾವು ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲಿ ಕೂಡ ನಮಗೆ ಅದೇ ಫುಡ್ದು ಕಂಪ್ಲೇಂಟ್ ಇದೆ, ಫುಡ್ ತಿಂದಮೇಲೆ ಇನ್ನೇನಾಗುತ್ತೋ ಈ ಥರ ಟೆನ್ಷನ್ಸ್ ಬರಬಾರ್ದು. ನಮ್ಗೆ ಅಲ್ಲಿ ಹೋದ್ಮೇಲೆ ರಿಲ್ಯಾಕ್ಸ್ ಆಗಿರಬೇಕು. ಹಾಗಾಗಿ ಒಂದು ರೆಸಾರ್ಟಲ್ಲಿ ಇದು ಫುಡ್ ಕ್ವಾಲಿಟಿ ಅಂತೂ ತುಂಬಾ ಇಂಪಾರ್ಟೆಂಟು, ಬಿಕಾಸ್ ಅಲ್ಲಿ ನಮಗೆ ಬೇರೆ ಆಪ್ಷನ್ ಇರೋಲ್ಲ. ರೆಸಾರ್ಟ್ ಅಂದರೆ ಆಲ್ಮೋಸ್ಟ್ ಇಂಟೀರಿಯರೇ ಇರುತ್ತೆ. ಮತ್ತು ನಾವು ರೆಸಾರ್ಟ್ಗೆ ಹೋಗಿ ರೆಸ್ಟ್ ತೊಗೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋದಂದರೆ ಅದು ಒಂದು ಸ್ಟ್ರೆಸ್ಸೇ. ಸೊ ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಯಾವುದೇ ರೆಸಾರ್ಟಿಗೆ ಹೋದರೆ ಫುಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರಬೇಕು. ನನಗೆ ಅಂತಲ್ಲ, ಎಲ್ಲರಿಗೂ ಅದೇ ಅನಿಸುತ್ತೆ. ಈಗ ಪೂರಿ ಆದಮೇಲೆ ನಮಗೆ ಬಂದಿದ್ದ ಐಟಮ್ ಬಂದ್ಬಿಟ್ಟು ಪುಳಿಯೋಗರೆ. ಹೌದು, ಪುಳಿಯೋಗರೆ ಆಯಿಲಲ್ಲಿ ಫ್ರೈ ಮಾಡಿದ್ರು, ಬಟ್ ಅದು ತುಂಬಾ ಟೇಸ್ಟಿಯಾಗಿತ್ತು. ಪುಳಿಯೋಗರೆ ಬಗ್ಗೆನೂ ಏನೂ ಕಂಪ್ಲೇಂಟ್ ಇಲ್ಲ. ಅದಾದಮೇಲೆ ಬಾಯ್ಲ್ಡ್ ಎಗ್ ಕೂಡ ವೈಫ್ಗೆ. ಸೊ ಅಲ್ಲಿಗೆ ನಮ್ಮದು ಬ್ರೇಕ್ಫಾಸ್ಟ್ ಎಂಡ್ ಆಯಿತು. ಸೊ ಅಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ನಾವು ಮಾಡಿದ್ವಿ, ಟು ಬಿ ಫ್ರ್ಯಾಂಕು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮು ಆಯಿತು ನಮ್ಮದು. ಆಯ್ತಿನ್ನು ರಿಲ್ಯಾಕ್ಸೇಷನ್ ಟೈಮ್ ಮುಗೀತು. ನಾನು ಆ್ಯಕ್ಚುಲಿ ಮಂಡೇ ಬಂದಿದ್ದೆ. ಸೊ ಇನ್ನು ಹೊರಡೋ ಟೈಮು ಇವತ್ತು ಟ್ಯೂಸ್ಡೇ ಆಯಿತು. ಇನ್ನು ಇಮ್ಯಾಜಿನೇಷನ್ ವರ್ಲ್ಡು ಅಥವಾ ಡೂಪ್ಲಿಕೇಟ್ ವರ್ಲ್ಡಿಂದ ವೆಲ್ಕಮ್ ಬ್ಯಾಕ್ ಟು ರಿಯಾಲಿಟಿ ಅನ್ನೋ ಥರ ಇನ್ನೇನು ರೆಸಾರ್ಟಿಗೆ ಬಾಯ್ ಹೇಳೋ ಟೈಮು ಬಂತು. ಸೊ ಬೇಜಾರಾಗ್ತಾಯಿದೆ, ಬಿಕಾಸ್ ಇಲ್ಲಿ ಇನ್ನೂ ಜಾಸ್ತಿ ದಿನ ಇರೋಣ, ಇಲ್ಲೇ ಆರಾಮಾಗಿರೋಣ ಅಂದರೆ ನಮ್ಮ ಬಜೆಟು ನಮ್ಮ ಪಾಕೆಟೆಲ್ಲ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಇನ್ನು ಹೊರಡಬೇಕಾಗತ್ತೆ ನಾನು. ಇನ್ನು ಅದೇ ಪಾರ್ಕಿಂಗ್ ಲಾಟ್ ಹತ್ರ ಹೋಗ್ತಾಯಿದ್ದೀನಿ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಸೊ ಒಂದು ಕಾರ್ಡ್ ಕೊಟ್ಟಿದ್ದರು. ಸೊ ಕಾರ್ಡಲ್ಲೇ ನಾವು ಹೋಟೆಲ್ ರೂಮ್ ಒಳಗಡೆ ಎಂಟ್ರಾಗಿದ್ದಿದ್ದು. ಇವಾಗ ನಾವು ಆ ಕಾರ್ಡನ್ನ ರಿಟರ್ನ್ ಮಾಡಿ ಇನ್ನು ರೆಸಾರ್ಟ್ಗೂ ಬಾಯ್ ಹೇಳ್ತಾಯಿದ್ದೀನಿ. ಸೊ ಸುತ್ತಮುತ್ತಲು ಮರ ಗಿಡ, ಎನ್ವಿರಾನ್ಮೆಂಟು, ಸ್ವಿಮ್ಮಿಂಗ್ ಪೂಲು ಏನೇನಿದೆ ಎಲ್ಲದಕ್ಕೂ ಟಾಟಾ ಬಬ್ಬಾಯ್ ಅಂತ ಹೇಳಿ ಇನ್ನು ಹೊರಡಲೇಬೇಕಾಗತ್ತೆ. ಸೊ ಸ್ವಲ್ಪ ಹೊತ್ತು ಆಡೋಣ ಅಂತ ಅನ್ನಿಸ್ತು, ಬಟ್ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಇವಾಗ ಅಲ್ಲಿ ಕ್ಲೀನಿಂಗ್ ಸ್ಟಾಫ್ಸ್ ಎಲ್ಲ ಅವರು ಯೋಚನೆ ಮಾಡ್ತಾಯಿರ್ತಾರೆ. ವೀಕ್ ಡೇಸಲ್ಲಿ ಜಾಸ್ತಿ ಇರಲ್ಲ ರೆಸಾರ್ಟ್ಸಲ್ಲೆಲ್ಲ, ತುಂಬ ಕಡಿಮೆ ಬಿಸ್ನೆಸ್ಸು. ವೀಕೆಂಡಲ್ಲೇ ಅವ್ರಿಗೆ ಬಿಸ್ನೆಸ್ಸು. ಅದೇ ಕಾರಣಕ್ಕೆ ನಾನು ಸೋಮವಾರ ಪ್ಲ್ಯಾನ್ ಮಾಡಿದ್ದು. ಸೋಮವಾರ ಅಂದರೆ ಮ್ಯಾಕ್ಸಿಮಮ್ಮು ಸಂಡೇನೇ ಹೊರಟ್ಬಿಟ್ಟಿರ್ತಾರೆ. ಸೊ ಮಂಡೇ ತನಕ ಯಾರೂ ಇರೋಲ್ಲ, ಬಿಕಾಸ್ ಮಂಡೇ ಎಲ್ಲರಿಗೂ ಕ್ರುಷಿಯಲ್ ಆಗಿರುತ್ತೆ, ಎಲ್ಲ ಆಫೀಸ್ದವ್ರಿಗೂ ಕ್ರುಷಿಯಲ್ ಆಗಿರುತ್ತೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ನಮಗೆ ಮಂಡೇ ರೆಸಾರ್ಟ್ ಫುಲ್ಲಾಗಿದೆ ಅಂತ ನಾನು ತುಂಬ ಕಡಿಮೆ ಕೇಳಿರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರೈವಸಿ ಇರಲಿ ಅಂತಲೇ ನಾನು ನನ್ನ ವೈಫು ಮಂಡೇನೇ ಪ್ಲ್ಯಾನ್ ಮಾಡಿದ್ದು, ಪ್ರಾಪರಾಗಿ ಮಂಡೇನೇ ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಆದರೆ ಇಲ್ಲೇನಾಯಿತು ಅಂದರೆ ನಾವು ಮಂಡೇ ಬಂದು ನಾವಿಬ್ಬರೇ ಇದ್ದಿದ್ರೆ ಮೋಸ್ಟ್ಲಿ ಬೋರ್ ಆಗಿರ್ಬೋದೇನೋ. ಬಟ್ ಆದರೆ ನಮಗೆ ಅಲ್ಲಿ 6 ಡಾಕ್ಟ್ರುಗಳಿದ್ದರು, ಮತ್ತು ಅಲ್ಲೂ ಒಂದು ಕಪಲ್ಸ್ ಇದ್ದರು. ಅವರು ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಈವ್ನಿಂಗ್ ನಮ್ಮದು ಅವರಿಂದ ಈ ಟ್ರಿಪ್ಪು, ಈ ಎಂಜಾಯ್ಮೆಂಟು ಕಂಪ್ಲೀಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲ ಒಂದು ಕೋಇನ್ಸಿಡೆನ್ಸು, ಎಲ್ಲ ಒಂದು ಪ್ಲ್ಯಾಂಡೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಅವ್ರು ಬಂದಿದ್ದು ಕೂಡ ನನಗೆ ತುಂಬ ಹೆಲ್ಪ್ ಆಯಿತು, ನನಗೂ ಹೆಲ್ಪ್ ಆಯಿತು, ನನ್ನ ವೈಫ್ಗೂ ಹೆಲ್ಪ್ ಆಯಿತು. ಬಿಕಾಸ್ ಖಾಲಿ ಫುಲ್ ರೆಸಾರ್ಟಲ್ಲಿ ನಾವಿಬ್ಬರೇ ಇದ್ದರೆ ಯಾವುದೋ ಒಂದು ಬೂತ್ ಬಂಗ್ಲಾದಲ್ಲಿ ಇದ್ದಂಗೆ ಇರುತ್ತೆ. ಅದು ಬೇರೆ ನಾವು ನೋಡೋ ವೆಬ್ ಸೀರೀಸ್ ಎಲ್ಲ ಜಾಸ್ತಿ ಸ್ಕೇರಿ ಇದೆ. ಸೊ ಹಾಗಾಗಿ ಇಲ್ಲಿ
ಒಬ್ಬೊಬ್ಬರಾಗೆ ಇರೋದು, ಇಬ್ಬರಿಬ್ಬರೇ ಇರೋದು ತುಂಬಾ ಇದಾಗ್ತಾಯಿತ್ತು. ಬಟ್ ಅವ್ರು ಇರೋದ್ರಿಂದ ನಮಗೆ ಆ್ಯಕ್ಚುಲಿ ಸ್ವಲ್ಪ ಆದರೂ ಇದಾಯಿತು. ನಾವು ಇನಿಷಿಯಲಿ ಪ್ಲ್ಯಾನ್ ಮಾಡಿದ್ದೇ ಬೇರೆ, ಬಟ್ ಇಲ್ಲಿ ಆಗಿದ್ದಿದ್ದೇ ಬೇರೆ. ಓವರಾಲ್ ನನಗೆ ಆ್ಯಕ್ಚುಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಇದೇ ನೋಡಿ ಪಾರ್ಕಿಂಗ್ ಲಾಟು. ಸೊ ಇಲ್ಲಿ ನಾವು ಕಾರ್ ನಿಲ್ಲಿಸ್ತೀವಿ. ಹೌದು, ಇಲ್ಲೊಂದು ಮಿಸ್ ಮಾಡಿದೆ. ರಾಕೆಟ್ ಅನ್ನೋದೊಂದು ಇದೆಯಲ್ಲ, ಅದು ಆ ಕಡೆ ಇದೆ ನೋಡಿ. ಸೊ ಅಲ್ಲಿ ರಾಕೆಟ್ ಅನ್ನೋದೊಂದು ಅಡ್ವೆಂಚರಸ್ ಗೇಮ್ ಇದೆ, ಮತ್ತು ಜಿಪ್ಲೈನ್ ಕೂಡ ಅಲ್ಲಿ ಬರುತ್ತೆ. ಅಡ್ವೆಂಚರಸ್ ಗೇಮಲ್ಲಿ ಒಂದು 3-4 ಅಡ್ವೆಂಚರಸ್ ಗೇಮ್ ಇಲ್ಲೇ ಪಾರ್ಕಿಂಗ್ ಲಾಟ್ದು ಆಪೋಸಿಟಲ್ಲೇ ಇದೆ. ಬಟ್ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಆದರೆ ಆ ಕಡೆಯಿಂದ ಎಂಟ್ರೆನ್ಸ್ ಇದೆ. ಅದಕ್ಕೆ ನಾವು ಅದನ್ನ ಎಂಜಾಯ್ ಮಾಡಿಲ್ಲ, ಬಿಕಾಸ್ ಅದು ಮಾಡಬೇಕಂದ್ರೆ ಇನ್ನೊಂದೇ ಸ್ಟೇ ಮಾಡಬೇಕೇನೋ. ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.